ಇನ್ನು ಮೈಸೂರಿನಲ್ಲಿ ಮತ್ತೆ ಸಂಚಾರವನ್ನ ಆರಂಭಿಸಿದ ಕೆಎಸ್ಆರ್ಟಿಸಿ ಬಸ್ಸುಗಳು. ಕೆಎಸ್ಆರ್ಟಿಸಿ ಬಸ್ ತಡೆದಿದ್ದ ಕನ್ನಡ ಪರ ಸಂಘಟನೆಗಳು ಈಗ ಬಸ್ ತಡೆದು ಪ್ರತಿಭಟನೆಗೆ ಮುಂದಾಗಿದ್ರು. ಕಾರ್ಯಕರ್ತರನ್ನ ವಶಕ್ಕೆ ಪಡೆದ ಕಾಕಿ ಈಗ ಮತ್ತೆ ಮೈಸೂರಿನಲ್ಲಿ ಬಸ್ ಸಂಚಾರ ಪ್ರಾರಂಭವಾಗಿದೆ. ಮೈಸೂರಿನಲ್ಲಿ ಬಸ್ ಸಂಚಾರ ತಡೆದು ಪ್ರತಿಭಟನೆಗೆ ಮುಂದಾಗಿದ್ರು ಕನ್ನಡ ಪರ ಸಂಘಟನೆಗಳು. ಈಗ ಮತ್ತೆ ಬಸ್ ಸಂಚಾರ ಮತ್ತೆ ಪ್ರಾರಂಭವಾಗಿದೆ. ಕಾರ್ಯಕರ್ತರನ್ನ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರನ್ನ ಕಾಕಿ ವಶಕ್ಕೆ ಪಡೆದುಕೊಂಡಿದೆ. ಹಾಗಾಗಿ ಸುಗಮ ಸಂಚಾರಕ್ಕಾಗಿ ಮತ್ತೆ ಸಾರಿಗೆ ಇಲಾಖೆಯಿಂದ ಕೆಎಸ್ಆರ್ಟಿಸಿ ಬಸ್ ಜೊತೆಗೆ ಸಂಚಾರವನ್ನ ಸುಗಮ ಮಾಡಿಕೊಟ್ಟಿದ್ದಾರೆ. ಈಗ ಅಮ್ಮ ಬಂದಿತ್ತು ಮೈಸೂರು ಬಂದಿತ್ತು ನಂಜನಗೂಡಿಂದ. ಓಕೆ, ನಂಜನಗೂಡಲ್ಲಿ ಏನೋ ಕಾರ್ಯ ಇತ್ತು, ಹೋಗಿದ್ವು. ಸ್ಟ್ರೈಕ್ ಹೊಂದಿದ್ರು ಓದ್ತಾ ಇರಲಿಲ್ಲ. ಓಕೆ, ಹೋದು ಇವತ್ತು ಬೆಳಗ್ಗೆನೇ ಬಸ್ ಬಂತು, ಬಸ್ಸಿಗೆ ಬಂದ್ಬಿಟ್ರು. ಬಂದಿಲ್ಲಿ ಮೈಸೂರಾಗ ನೋಡಿದ್ರೆ ಬಸ್ ಎಲ್ಲ ಬಂದು. ಇವಾಗ ನಾನು ಬೆಂಗಳೂರಿಗೆ ಬೆಂಗಳೂರಿಂದ ಚಿತ್ರಘಟ್ಟ ಹೋಗ್ತೀನಿ. ಚಿತ್ರಘಟ್ಟಿಗೆ ನಂಗೆ ಇವಾಗ ಏನು ಅವಸ್ಥೆ ಆದ ಚಿತ್ರಘಟ್ಟಕ್ಕೆ ಹೋಗಕ್ಕ ಈ ತರ ಗೊತ್ತಿತ್ತು. ಇವತ್ತು ಅಂತ ಹೇಳಿದ್ವಿ. ಓಕೆ, 10 ಗಂಟೆವರೆಗೂ ಬಸ್ ಇದೆ, 10 ಗಂಟೆ ಮೇಲೆ ಬಸ್ ಇಲ್ಲ ಅಂತ ಹೇಳಿದ್ವಿ. ಓಕೆ, ಇದರಿಂದ ನಿಮ್ಗೆ ತುಂಬಾ ತೊಂದರೆ ಆಗ್ತದೆ. ತೊಂದರೆ ಆಗಿದೆ. ಓಕೆ, ನೋಡಪ್ಪ, ಇಲ್ಲಿ ನಿಂತಿರೋದೇ ಗೊತ್ತಾಗಲ್ಲ. ಇಷ್ಟು ಜನಕ್ಕೂ ತೊಂದರೆ ಮಾಡಿಬಿಟ್ರು. ಏನು 10 ಗಂಟೆವರೆಗೂ ಬಂದ್ ಮಾಡಲಿ, 10 ಗಂಟೆ ಮೇಲೆ. ಇವಾಗ ಅವರು ಬಸ್ಸು ಬೆಳಗ್ಗೆ ಬಂತಲ್ಲ, ಆ ಬಸ್ಗೂ ಜನನ ಹತ್ತಿಸ್ಕೊಡ್ದಾಗಿತ್ತು. ಅವ್ರ ಮನೆಗೆ ಇರೋರು ಅಲ್ಲಿಂದ ಹತ್ತಿಸ್ಕೊಂಡ್ಬಂದು ಇವ್ರು ಬಸ್ ಸ್ಟಾಪಿಗೆ ಬಿಟ್ಬಿಟ್ರು. ತಂದಿಲ್ಲಿ ಬಸ್ ಸ್ಟಾಪಿಗೆ ಬಿದ್ದಿರಲಿಲ್ಲ. ಇವಾಗ ಬೆಳಗ್ಗೆ ಅವರು ಬಸ್ಸು ನಾವು ತಡೀದ್ವಲ್ಲ, 10 ಸಲಮ್ಮ ಬಂದು ಬಸ್ ಇವತ್ತು ಅಂತೇಳಿ ಬಿಟ್ಬಿಟ್ಟಿದ್ದೀವಿ. ಮನೆಗಳಿಗಿರೋವು ಈ ರೀತಿ ತೊಂದರೆ ಕೊಡೋಕೆ ಇವ್ರು ಯಾಕೆ ಕಾಯ್ಕೊಂಡಿರ್ತಾರೆ? ಅಮ್ಮ ನಿಮ್ಮ ಹೆಸರು? ಸ್ವಾರ್ಥಕ್ಕೋಸ್ಕರ ಈ ದಿನ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಏನ್ ಬಂದು ಒಂದು ಕರೆ ಕಟ್ಟಿದೆ. ಇವತ್ತು ಸಬರ್ ಬಸ್ ಸ್ಟ್ಯಾಂಡ್ ಮುಂಭಾಗದಿಂದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ರ್ಯಾಲಿ ಹೋಗುವ ಮುಖಾಂತರ ಒಂದು ಕರ್ನಾಟಕ ಬಂದ್ ಏನು ನಮ್ಮ ವಾಟಾಳ್ ನಾಗರಾಜಣ್ಣವರು ಕರೆಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ಕನ್ನಡ ಪರ ಸಂಘಟನೆಗಳು ಬೆಂಬಲವನ್ನ ಸೂಚಿಸುವ ಮುಖಾಂತರ ಇವತ್ತು ಒಂದು ಹೋರಾಟವನ್ನ ಹೊಂದಿದ್ದೀವಿ. ನಮ್ಮ ಉದ್ದೇಶ ಎಂಇಎಸ್ ಸಂಘಟನೆಯನ್ನ ಬ್ಯಾನ್ ಮಾಡಬೇಕು, ಮತ್ತೆ ಮರಾಠಿಗರ ಹಾವಳಿ ತಡೆಗಟ್ಟಬೇಕು. ಯಾಕಂತಂದ್ರೆ ಬೆಳಗಾವಿ ಭಾಗದಲ್ಲಿ, ಗಡಿ ಭಾಗದಲ್ಲಿ ಕನ್ನಡಿಗರಿಗೆ ಒಂದೊಂದು ತೊಂದರೆ ಎಲ್ಲರೂ ಕೊಡ್ತಾ ಇರೋದು. ಈ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ಸೂಕ್ಷ್ಮವಾಗಿ ಗಮನಿಸಿ ಅವರಿಗೆ ಕಠಿಣವಾದ ಕ್ರಮವನ್ನ ತಗೋಬೇಕು. ಈಗ ಮೊನ್ನೆ 2 ದಿನಗಳ ಹಿಂದೆ ಮಾಧ್ಯಮದಲ್ಲಿ ಮತ್ತೆ ಪತ್ರಿಕೆಗಳಲ್ಲಿ ನೋಡಿದೆ, ಕನ್ನಡ ಮರಾಠಿಗರಿಗೆ ಕರ್ನಾಟಕದಲ್ಲಿ ಮಹಾರಾಷ್ಟ್ರ ಸರ್ಕಾರ ಉದ್ಯೋಗವನ್ನ ನೀಡುತ್ತದೆ ಅಂತ ನಮ್ಮನ್ನೇ ಎತ್ತಿಕ್ಕುವಂತ ಕೆಲಸವನ್ನ ಮಹಾರಾಷ್ಟ್ರ ಸರ್ಕಾರ ಮಾಡ್ತಾ ಇದೆ. ಇದು ಬಹಳ ಖಂಡನೀಯ. ನಮ್ಮಲ್ಲೇ ತಂದಿಕ್ಕುವಂತ ಕೆಲಸವನ್ನ ಮಹಾರಾಷ್ಟ್ರ ಸರ್ಕಾರ ಮಾಡ್ತಾ ಇದೆ. ಅವ್ರಿಗೆ ನೇರವಾಗಿ ಕನ್ನಡಿಗರು ಎಚ್ಚರಿಕೆಯನ್ನ ನೀಡ್ತಾ ಇದ್ದಾವೆ. ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ಸರ್ಕಾರ ಇದರ ಬಗ್ಗೆ ನಿರ್ಲಕ್ಷ್ಯನ ತೋರಿಸಿದ್ರೆ ದೊಡ್ಡ ಮಟ್ಟದ ಪರಿಣಾಮವನ್ನ ಮತ್ತೆ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಕನ್ನಡ ಪರ ಸಂಘಟನೆಗಳು, ವಿಶೇಷವಾಗಿ ಕನ್ನಡಿಗರು, ಮನೆಯಲ್ಲೊಬ್ಬ ರಾಯಣ್ಣ ನಂಗೆ ಮನೆಯಲ್ಲೊಬ್ಬ ಕನ್ನಡಿಗ ಬೀದಿಗಿಳಿದು ಹೋರಾಟವನ್ನ ಮಾಡಬೇಕಾಗ್ತದೆ ಅಂತ ಎಚ್ಚರಿಕೆಯನ್ನ ರಾಜ್ಯ ಸರ್ಕಾರಕ್ಕೆ ಮತ್ತೆ ಎಂಇಎಸ್ ಸಂಘಟನೆಯನ್ನ ಬ್ಯಾನ್ ಮಾಡಬೇಕು. ಕನ್ನಡಿಗರಿಗೆ ಆದಂತಹ ಅವಮಾನ ಮತ್ತೆ ಯಾರಿಗೂ ಸಹ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಕನ್ನಡ ಪರ ಹೋರಾಟಗಳು ಕನ್ನಡ ರಕ್ಷಣಾ ವೇದಿಕೆಯ ಒಂದು ಸಹಯೋಗದೊಂದಿಗೆ ಮೈಸೂರಿನಲ್ಲಿ ಮತ್ತೆ ಆರಂಭಿಸಿದ ಕೆಎಸ್ಆರ್ಟಿಸಿ ಬಸ್ಸುಗಳು ಮುಂಜಾನೆಯಲ್ಲಿ ಏನು ಕನ್ನಡ ಪರ ಸಂಘಟನೆಗಳು ಶಬರ್ ಮತ್ತು ಬಸ್ ನಿಲ್ದಾಣದಲ್ಲಿ ಏನು ಬಸ್ಸುಗಳನ್ನ ತಡೆದು ಪ್ರತಿಭಟನೆ ಮಾಡಿದ್ರು. ಎಲ್ಲ ಕಾರ್ಯಕರ್ತರನ್ನು, ಕನ್ನಡ ಪರ ಕಾರ್ಯಕರ್ತರನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ವಶಪಡಿಸಿಕೊಂಡು ನಾಗರಿಕರ ಸಂಚಾರಕ್ಕೆ ಸುಗಮವಾಗಲಿ ಅಂತ ಕೂಡ ಬಸ್ ಸಂಚಾರವನ್ನ ಮತ್ತೆ ಪುನರಾರಂಭ ಮಾಡಿದ್ದಾರೆ. ಈಗಾಗಲೇ ಬೇರೆ ಬೇರೆ ಊರುಗಳಿಗೆ ಹೋಗ್ಬೇಕಂತ ಬಸ್ ಸಂಚಾರ ಯಥಾವತ್ತಾಗಿರುತ್ತೆ ಅಂತ ಕೂಡ ಸರ್ಕಾರ ಹೇಳಿದೆ. ಅದೇ ರೀತಿಯಾಗಿ ತಮ್ಮ ಊರುಗಳಿಗೆ ತೆರಳಿಕೆ ಕೂಡ ಅವರು ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರ್ತಾರೆ. ಅದೇ ರೀತಿಯಾಗಿ ಇವತ್ತು ಬಂದಿದ್ರು ಬೇರೆ ಬೇರೆ ಊರುಗಳಿಗೆ ತೆರಳಿಕೆ. ಆದರೆ ಕನ್ನಡ ಪರ ಸಂಘಟನೆಗಳಿಂದ ಬಸ್ಗಳನ್ನು ತಡೆದು ಪ್ರತಿಭಟನೆ ಮಾಡ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನೆಯನ್ನ ಹತ್ತಿಕ್ಕುವ ಪ್ರಯತ್ನ ಕೂಡ ಮಾಡಿ ಎಲ್ಲ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರನ್ನ ವಶಪಡಿಸಿಕೊಂಡಿದ್ದಾರೆ. ಕನ್ನಡ ಪರ ಸಂಘಟನೆಗಳ ವಶಪಡಿಸಿಕೊಳ್ಳುವ ಮೂಲಕ ಆ ಬಸ್ ಸಂಚಾರವನ್ನ ಮತ್ತೆ ಪುನರಾರಂಭ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಸೂರು ಸಂಪರ್ಕದಲ್ಲಿದ್ದಾರೆ ಪುಟ್ಟಸ್ವಾಮಿ. ಮೈಸೂರಿನಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ? ಬೇರೆ ಬೇರೆ ಜಿಲ್ಲೆಗಳಲ್ಲಿ ನೋಡೋದಾದ್ರೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ, ಕೆಲವು ಕಡೆಗಳಲ್ಲಿ ಬೆಂಬಲ ವ್ಯಕ್ತವಾಗ್ತಾ ಇಲ್ಲ ಕೂಡ. ಆದ್ರೆ ಈಗ ಮೈಸೂರಿನಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಬಂದ್ಗೆ ಸಂಬಂಧಪಟ್ಟಂತೆ? ಬೆಳಗ್ಗೆಯಿಂದಲೂ ಕೂಡ ಬೆಳಗಿನ ಜಾವ 6 ಗಂಟೆಯಿಂದಲೂ ಕೂಡ
ಒಂದು ರೀತಿಯಲ್ಲಿ ಬೆಂಬಲಕ್ಕೆ ವಿರುದ್ಧವಾಗಿ ನಡ್ಕೋತಾ ಇದೆಯಾ ಸಾರ್ವಜನಿಕರು ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡುಬರ್ತಿರ್ತಕ್ಕಂಥದ್ದು. ಸೊ ಕನ್ನಡ ಪರ ಸಂಘಟನೆಗಳು ಒಂದು ರೀತಿಯಲ್ಲಿ ಜನರನ್ನ ಒತ್ತಾಯ ಪೂರ್ವಕವಾಗಿ ಬಂದ್ ಮಾಡಿ ಅಂತ ಕೇಳ್ಕೊಂಡ್ರು ಕೂಡ ಯಾವುದೇ ರೀತಿಯ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ನೀಡ್ತಾ ಇಲ್ಲ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡುಬರ್ತಿರ್ತಕ್ಕಂಥದ್ದು. 1-1.5 ಗಂಟೆಗಳ ಕಾಲ ಮಾತ್ರ ಏನು ಬಸ್ ಸಂಚಾರಕ್ಕೆ ಅಡೆತಡೆ ಉಂಟಾಗಿತ್ತು. ಪೊಲೀಸರು ಬಂದ ನಂತರ ಪ್ರತಿಭಟನಾಕಾರರನ್ನ ಅರೆಸ್ಟ್ ಮಾಡಿ ಅವರು ವ್ಯಾನ್ಗೆ ತುಂಬಿಕೊಂಡು ಹೋದ ನಂತರ ಬಸ್ಗಳ ಸಂಚಾರವು ಕೂಡ ಪ್ರತಿದಿನ ಹೇಗೆ ನಡೀತಾ ಇತ್ತು ಹಾಗೆ ನಡೀತಾ ಇದೆ. ಮತ್ತೆ ಆಟೋ ಚಾಲಕರು ಮತ್ತೆ ಎಲ್ಲ ರೀತಿಯ ಆಟೋ ಚಾಲಕರು ಮತ್ತೆ ಇನ್ನಿತರ ಫುಟ್ಪಾತ್ ವ್ಯಾಪಾರಿಗಳು ಪ್ರತಿದಿನ ಹೇಗೆ ವ್ಯಾಪಾರದಲ್ಲಿ ಪಾಲ್ಗೊಳ್ತಾ ಇದ್ರೋ ಅದೇ ರೀತಿ ಪಾಲ್ಗೊಳ್ಳುವುದರ ಮೂಲಕ ಯಾವುದೇ ರೀತಿಯ ಏನು ಬಂದ್ಗೆ ಸರಿಯಾದಂತಹ ಪ್ರತಿಕ್ರಿಯೆಯನ್ನು ವ್ಯಕ್ತವಾಗಿಲ್ಲ. ಬಂದು ಪರಿಪೂರ್ಣವಾಗಿ ಮೈಸೂರಿನಲ್ಲಿ ವಿಫಲವಾಗಿದೆ ಅಂತಾನೆ ಹೇಳ್ಬೋದು ಶ್ರೀಕಾಂತ್.